ಇದು 9:50 ಟ್ರೈನು. 5 ನಿಮಿಷದಲ್ಲಿ ಟ್ರೈನ್ ಮಿಸ್ ಆಗ್ಬಿಡ್ತು ಗಾಯ್ಸ್. ನನಗೆ ಭಾಳ ಬೇಜಾರಾಗ್ತೈತೆ. ಬ್ರೋ ಮಕ ಐತಿ ಬ್ರೋ, ಯಾಕೆ ಹೀಗೆ? ಇವರೇ ನೋಡಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಏನು ಏನು ಗೊತ್ತಿಲ್ಲ ನೋಡಪ್ಪ, ದೊಡ್ಡ ಕಳ್ಳ ಇವನು. ಅಯ್ಯೋ ತುಂಟ ಕಳ್ಳಲೇ. ಬಸ್ ಏನ್ ದಿವಸ ಇದಕ್ಕೆ ಕೈ ಹೊಡ್ರಿ ಯಾರು ನಿಲ್ಸ್ತಾರೆ ಬಸ್ ಅಲ್ಲ. ಲಗೇಜ್ ಹೋಗಂತೀರಲ್ಲೇ. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನಮಸ್ಕಾರ ಎಲ್ರಿಗೂ. ಬಹಳ ದಿನಗಳ ನಂತರ ನಿಮ್ಮ ನಾವು ಇವತ್ತು ತಮಿಳ್ನಾಡಿಗೆ ಹೋಗ್ತಿದ್ದೀವಿ. ತಮಿಳ್ನಾಡು ಹತ್ರ ಇರೋ ಕೊಯಂಬತ್ತೂರು ಆದಿಯೋಗಿ ಟೆಂಪಲ್ಗೆ ಹೋಗ್ತಿದ್ದೀವಿ. ನಾನು ನಮ್ಮ ಫ್ರೆಂಡ್ಸ್. ಯಾರ್ಯಾರು ಇಲ್ಲ ಪ್ಲ್ಯಾಟ್ಫಾರ್ಮ್ 4ಅಲ್ಲಿ. ನಾವೇ ನಮ್ಮ ಗ್ಯಾಂಗ್ ಒಂದೇ ಇರೋದು. ಬಟ್ ಇನ್ನೊಂದು ಏನು ಗೊತ್ತಾ ಗೈಸ್, ನಾವು 12:45 ತನಕ ಕಾಯಬೇಕು. ಯಾಕೆ ಗೊತ್ತಾ, ಒಂದು ದುಃಖಕರವಾದ ಸಂಗತಿ ಹೇಳ್ತೀನಿ ಕೇಳ್ರಿ. ನಮಗೆ ಇದು 9:50 ಟ್ರೈನು. 5 ನಿಮಿಷದಲ್ಲಿ ಟ್ರೈನ್ ಮಿಸ್ ಆಗ್ಬಿಡ್ತು ಗಾಯ್ಸ್. ನನಗೆ ಭಾಳ ಬೇಜಾರಾಗ್ತೈತೆ. ಎಷ್ಟು ಬೇಜಾರಾಗ್ತೈತೆ ಅಂದರೆ ಹೇಳೋಕ್ಕಾಗ್ತೀನಿ ಯಾರಿಗೆ, ಅಷ್ಟೊಂದು ಬೇಜಾರಾಗ್ತೈತೆ ಗೊತ್ತಾ. ಏನು ಮಾಡೋಕ್ಕಲ್ಲ. ಹೆಂಗೆ ಗೊತ್ತಾ, ನಾವು ಈ ಟ್ರ್ಯಾಕ್ ಹತ್ರ ಬಂದ್ವಿ. ಟ್ರ್ಯಾಕ್ ಹತ್ರ ಬರ್ತಿದ್ದಂಗೆ ಸೀನಾಗಿ ಪಾಸ್ ಆಗ್ಬಿಡ್ತು. ಓಡೋದ್ವಿ ಆದರೂ ಸಿಗಲಿಲ್ಲ. ನಮ್ಮ ಅದೃಷ್ಟ ಹಣೆ ಬರದಲ್ಲಿ ಬರ್ದಿಲ್ಲ ಅಂದ್ಕೊಂಡು ನೆಕ್ಸ್ಟು ಆಲ್ಟರ್ನೇಟಿವ್ ಟ್ರೈನ್ ಹುಡುಕಿದ್ದೀವಿ, ಹೋಗ್ತಿದ್ದೀವಿ. ನಮ್ಮ ಗ್ಯಾಂಗ್ ತೋರಿಸ್ತೀನಿ ಬಿಡ್ರಿ ನಿಮಗೆ ಇಲ್ಲ ಇದೆ ಅಂತ. ಏನು ಗಾಯ್ಸಿದು ಫುಲ್ಲು ಯಾರ್ಯಾರು ಇಲ್ಲ ಇದ್ರ ಒಳಗಡೆ. ಟೋಟಲಿ ನಾವು 4 ಜನ ಬಂದಿದ್ದೀವಿ ಗೊತ್ತಾ. 4 ಜನದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡ್ತಿದ್ದೀವಿ. ದೊಡ್ಡ ಬೇಜಾರಾಗೋ ಇದು ಮಾತಾಡ್ಕೊಂಡು ಬಸ್ ಇಲ್ಲೇ ಕೂತಿದ್ದಾರೆ ನೋಡಿ. ಬ್ರೋ ಸೇ ಹಾಯ್ ಗೈಸ್. ಇವರಿಬ್ಬರು. ನಾವು ಇನ್ನೂ 4 ಜನ ಬಂದಿರೋದು ಟೋಟಲಿ. ಇಬ್ಬರು ಇಲ್ಲಿದ್ದಾರೆ, ನಮ್ಮ ಡೀಲ್ ಬಸ್ಸು ಆ್ಯಂಡ್ ರಾಕ್ ಮುತ್ತು. ಆ್ಯಂಡ್ ನೆಕ್ಸ್ಟ್ ಬ್ರೋ ಮಕ ಐತಿ ಬ್ರೋ, ಯಾಕೆ ಹೀಗೆ? ಇವರೇ ನೋಡಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಆಂಜನೇಯ ಕವಳಿ ಅಂತೇಳಿ. ಟೋಟಲಿ ನಾವು 4 ಜನ ಹೋಗ್ತಿದ್ದು. ರೈಲ್ವೆ ಸ್ಟೇಷನ್ ಸುಧಾರ್ಕೊಂಬರೋಣ. ಏನು ಮಾಡಾಗ 12:45 ಮಟ್ಟ ಕಾಯ್ಬೇಕಲ್ಲ ಗುರು. ಈಗ ಅದೇ ಒಂದು ಪ್ರಾಬ್ಲಮ್ಮು. ನೋಡಿ ಒಬ್ಬೊಬ್ಬರು ಇಲ್ಲಲ್ಲ. ಹಂಗಾರೆ ನಾವು ಹೋಗೋ ಟ್ರೈನ್ ಫುಲ್ ಫ್ರೀನಾ? ಬಿಟ್ಟಾರೆ ಗಾಯ್ಸ್. ಏನು ಬ್ರೋ ಏನು ಏನು ಗೊತ್ತಿಲ್ಲ ನೋಡಪ್ಪ, ದೊಡ್ಡ ಕಳ್ಳ ಇವನು. ಅಯ್ಯೋ ತುಂಟ ಕಳ್ಳಲೇ. ಅಯ್ಯೋ ಬಡವ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಯಾವ್ದ್ರಲ್ಲಿ ಬಡವ? ಬ್ರೋ ನಿಮ್ ಜೊತೆ ಹೋದೇವೆ ಅಂದ್ಮೇಲೆ ಸ್ವಲ್ಪ ನಾವು ಮೈಂಡ್ ಉಪಯೋಗಿಸ್ಬೇಕಲ್ಲ. ನೀವು ಈ ರೀತಿ ಎಲ್ಲ ಹೇಳ್ತೀರಂದ್ಮೇಲೆ ಬಸ್ ಏನ್ ದಿವಸ ಇದಕ್ಕೆ ಬ್ರೋ ನೀವು ಕೊಡೋದು ಹೆಚ್ಚ ತಿನ್ನೋದು ಹೆಚ್ಚ ಬ್ರೋ? ನೀವು ಯಾರು ಬೇಡ ಹೇಳೋ, ಯಾರಿಗೂ ಕೊಡೋದೇನು ಬೇಡ. ತಿನ್ರಿ ಅಂಜನೇಯ ಕಲ್ಲೋಳಿ ಅವ್ರ. ನೀವು ಬಿಸ್ಕೆಟ್ ತಿನ್ನಲ್ಲ ಅಂದ್ರೆ ಹೆಂಗಿಡೆ? ಆಲ್ಟರ್ನೇಟಿವ್ ಟ್ರೈನ್ ಹುಡುಕಿ ಅಂತಾನೆ. ಮತ್ತೆ ಎಷ್ಟು ಕಡೆಯಿಂದ ವೇಟ್ ಮಾಡಿ ಅನ್ನೋ ಟೈಮ್ ಅಲ್ಲ, ಒಟ್ಟು ಟ್ರೈನ್ ಸಿಗುತ್ತಾನೆ. ಏನೇ 2 ತಾಸು 3 ತಾಸು ಲೇಟ್ ಆಗ್ಬೋದು. ನಾವು ಮಲ್ಟಿ ಟಾಸ್ಕಿಂಗ್ ಪರ್ಸನ್ಸ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸಂತೆಯಿಂದ ನಮ್ಮ ಟ್ರೈನ್ ಬಂತು.
ಹಾ ಕೈ ಹೊಡಿರಿ ಆಡ್ ನಿಲ್ಸ್ತಾರೆ ಬಸ್ ಅಲ್ಲ. ಮೈ ಗಾಡ್. ಏ ಜಾಗ ಹಿಡಿಯಲೇ ಬೇಗ ಹತ್ತ. ಏ ಲಗೇಜ್ ಏನಾರ ಇದಿಲೇ ಲೋಡೆ ಕಪಲ್ಸ್. ಲೋ ಕಾರ್ಯಾಲಯ ಹಿಂದೆ ಸೆಕೆಂಡ್ ಕ್ಲಾಸ್ ಇಲ್ಲೇ ಐತಿಲೇ. ಲೋ ಬಸ್ಸು ಲಗೇಜ್ಗೆ ಹೋಗಂತೀರಲ್ಲೇ. ಹತ್ತ ಹತ್ತ ಇಲ್ಲೇ ಹತ್ತ. ಮುತ್ತ ಸೀಟ್ ಹಿಡ್ಕ. ಫುಲ್ ಏ ಇಲ್ಲ ಬರಲ್ಲ ಫ್ರೀ ಐತ್ಲೇ. ಬೇಡ 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 ಗಸ್ ಅಂತ ಇದು ಚೆನ್ನಾಗಿ ಸೀಟ್ ಫ್ರೀ ಐತೆ. ಆಯ್ತಾ ಬಾ. ಓ ಸಂಧಿಯಿಂದ ನಮ್ದು ಟ್ರೈನ್ ಸಿಕ್ಬಿಡ್ತು. ಫುಲ್ ಸೀಟ್ ಎಲ್ಲ ಖಾಲಿ ಐತೆ. ಫುಲ್ ಹೋಗಿನೇ ಖಾಲಿ ಐತೆ ಗೈಸ್ ಇಲ್ಲೆಲ್ಲ. ಏನ ಬ್ರೋ ಇದೇ ಬಾ ಬ್ರೋ ಇಲ್ಲಿ ಆರಾಮೈತೆ. ಫುಲ್ ಖಾಲಿ ಹೋಗಿ ಯಾರೋ ಒಬ್ರು ಇಲ್ಲ. ನಮ್ಮ ಗರ್ಲ್ಸ್ ನಮ್ಮ ಬಾಯ್ಸ್ ಎಲ್ಲ ಇಲ್ಲವ್ರೆ ಆರಾಮ. ಅದೇ ಇಬ್ಬರ್ಸ್ ಮಲ್ಕೊಂಬಿಟ್ಟವ್ರೆ. ಫುಲ್ ಎಂಟಿ ಸ್ಪೇಸ್. ಯಾರೋ ಒಬ್ರು ಇಲ್ಲ. ನಮ್ಮದೇ ಅವಳಿ ಫುಲ್ ಟ್ರೈನ್ ನಮ್ಮದೇ ಹೀಗಿದೆ. ಗೈಸ್ ಏನು ಗೊತ್ತಾ, ದೇವಸ್ಥಾನ ಕೊಂಡಿದ್ದೀರ ಕೊಯಂಬತ್ತೂರಿಗೆ ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ವಿ. ಅಂತ ದೇವರು ಏನೋ ದಾರಿ ರೂಪಿಸಿದ. ಅದಕ್ಕೆ ಹೇಳ್ತಾರೆ ದೊಡ್ಡವರು ಏನಂತ, ನಮ್ಮ ಮನೆ ಬರೋದಲ್ಲಿ ಏನು ಬರುತ್ತೋ ಅದು ಹಾಗೆ ಆಗ್ತದೆ ಅಂತ ಹೇಳಿ ಹೇಳ್ತಾರಲ್ಲ. ಅದು ನೀನೇ ಬೇರೆ ಕಡೆ ನೋಡ್ಕೊಂಡು ಇನ್ನೊಂದು ಟ್ರೈನ್ ಇತ್ತು. ಡ್ರೈವರ್ ಆರಾಮ್ ಹೋಗಿದ್ವಿ ನೋಡಿ, ಯಾರು ಇಲ್ಲ. ಬಟ್ ಆ ಟ್ರೈನಲ್ಲಿ ಹೋಗಿದ್ರೆ ನೇತಾಡ್ಕೊಂಡು ಕುತ್ಕೊಂಡು ಕುತ್ಕೊಳಕ್ಕೂ ಜಾಗ ಸಿಗ್ತಿದ್ದಿಲ್ಲ. ಆ ರೀತಿ ಫುಲ್ ಇರೋದ ಅದು ಕೊಯಂಬತ್ತೂರು ಗೈಸ್. ದೊಡ್ಡದೈತಿ ಗೈಸ್. ನೋಡಿ ಗೈಸ್, ಇದು ಗುಡ್ಡ ಎಷ್ಟು ದೊಡ್ಡದೈತೆ. ಯಾರೋ ಪುಣ್ಯಾತ್ಮ ಗುಡ್ಡನ ಎಲ್ಲಿ ಕಟ್ಟಿದಾನ, ಮನೇನ ಏನೋ ಕಟ್ಟಿದಾನೆ. ಯಾವ ಕಟ್ಟೆನೋ ಗೊತ್ತಾಗ್ತದೆ. ನೋಡಿ ಯಾರೋ ಏನೋ ಕಟ್ಟಿದ್ದಾರೆ ಅಲ್ಲಿ ಮೇಲ್ಗಡೆ ಟಾಪಲ್ಲಿ. ವೈಟ್ ಕಲರ್ ಕಾಣ್ತೈತಲ್ಲ. ಏನ್ ಬ್ರೋ ಗೈಸ್, ಸಂತೆಯಿಂದ ಕೊಯಂಬತ್ತೂರಿಗೆ ಬಿದ್ವಿ. ಈಗ ಫಸ್ಟು ಗೈಸ್ ಇವಾಗ ಫಸ್ಟ್ ನಾಷ್ಟ ಮಾಡಬೇಕು, ಟಿಫನ್ ಮಾಡಬೇಕು. ಟಿಫನ್ ಮಾಡೋಕೆ ಹೋಗ್ತಾ ಇದೀವಿ. ಟಿಫನ್ ಸೆಂಟ್ರ್ ಹುಡುಕ್ತಾ ಇದ್ದೀವಿ. ಟಿಫನ್ ಸೆಂಟ್ರ್ ಇಲ್ಲಿ ಸಿಗ್ತಿಲ್ಲ ಗೈಸ್. ನೋಡಿ ಇದು ಕೊಯಂಬತ್ತೂರು ರೈಲ್ವೆ ಸ್ಟೇಷನ್ನು. ಎಲ್ಲೈತೋ ಟಿಫನ್ ಸೆಂಟ್ರು ಗೈಸ್. ಇಲ್ಲಿ ಟಿಫನ್ ಸೆಂಟ್ರ್ ಸಿಗ್ತಿಲ್ಲ. ಆ್ಯಕ್ಚುಲಿ ನಾನು ಇದು 3ನೇ ಸಲ ಬರ್ತಿರೋದು. ಹೋದ್ಸಲಿ ಬಂದಾಗ ಆ ಕಡೆ ಸೈಡ್ ಎಲ್ಲ ಹೋಗಿ ಈ ಸೈಡು ಎಲ್ಲಿ ಇಲ್ಲೇ ಇದೆಲ್ಲ ಹೆಣ್ಣು ಕಂಟ್ರೋಲ್. ಯಾವ್ದು ಹೆಸರಿದ ಮಿಂಟ್ ಮಿರ್ಚಿ ಗೈಸ್. ಮಿಂಟ್ ಆ್ಯಂಡ್ ಮಿರ್ಚಿಗೆ ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ. ಟಿಫನ್ ತಿನ್ಕೊಂಡು ಸಗಣಿ ತಿನ್ಕೊಂಡು ಸೀದಾ ಅದೀವಿಗೆ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.